ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 40. ಸಗರನ 60,000 ಪುತ್ರರು ಕಪಿಲ ಋಷಿಯಿಂದ ದಗ್ಧರಾದುದು. ಬ್ರಹ್ಮದೇವನು ದೇವತೆಗಳ ಮಾತನ್ನು ಕೇಳಿ ಮರಣ ಭಯಕ್ಕೆ ಸಿಕ್ಕಿ ಮೋಹಗೊಂಡಿರುವ ಪ್ರಾಣಿಗಳ ಕ್ಷೇಮಕ್ಕಾಗಿ ಭಯಪಡುತ್ತಿರುವ ಅವರನ್ನು ಕುರಿತು, ಈ ಸಮಸ್ತ ಭೂಮಂಡಲವು ಬುದ್ಧಿಶಾಲಿಯಾದ ವಾಸುದೇವನಿಗೆ ಸೇರಿದುದು. ಆತನು ಕಪಿಲನೆಂಬ ಮಹರ್ಷಿಯ ರೂಪವನ್ನು ತಾಳಿ ಈ ಭೂಮಿಯ ಯೋಗಕ್ಷೇಮವನ್ನೆಲ್ಲ ಹೊತ್ತಿರುವನು. ರಾಜಪುತ್ರರು ಆತನ ಕೋಪಾಗ್ನಿಯಿಂದ ಸುಟ್ಟು ಹೋಗುವರು. ಈ ಭೂಮಂಡಲದ ಛೇದನವು, ಅಲ್ಪಾಯುಗಳಾದ ಆ ಸಗರಪುತ್ರರ ನಾಶವು ಪೂರ್ವದಲ್ಲಿಯೇ ಭವಿಷ್ಯ ವಿಚಾರಗಳಾಗಿ ತಿಳಿದಿವೆ ಎಂದನು. ಎಲೈ ಶತ್ರು ಸಂಹಾರಕನೇ, ಬ್ರಹ್ಮನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಬಹಳ ಸಂತೋಷಪಟ್ಟು ಹೊರಟು ಹೋದರು. ಇತ್ತಲಾಗಿ ಮಹಾತ್ಮರಾದ ಸಗರಪುತ್ರರು ಭೂಮಿಯನ್ನು ಛೇದಿಸುತ್ತಿರಲಾಗಿ ಸಿಡಿಲಿನಂತೆ ಧ್ವನಿಯುಂಟಾಗುತ್ತಿತ್ತು. ಭೂಮಿ ಎಲ್ಲವನ್ನು ಕೊರೆದು ಎಲ್ಲೆಡೆಯಲ್ಲೂ ಸುತ್ತಿ ಬಂದು ಸಗರಪುತ್ರರೆಲ್ಲರೂ ತಂದೆಯ ಬಳಿಗೆ ಬಂದು, ಎಲೈ ತಂದೆಯೇ, ಭೂಮಿ ಎಲ್ಲವನ್ನು ಸುತ್ತಿ ಬಂದೆವು. ಬಲಶಾಲಿಗಳಾದ ದೇವ, ದಾನವ, ರಾಕ್ಷಸ, ಪಿಶಾಚ, ಉರಗ, ಕಿನ್ನರರಲ್ಲಿ ಅನೇಕರನ್ನು ಸದೆಬಡಿದೆವು. ಆದರೆ ಕುದುರೆಯನ್ನು, ಕುದುರೆ ಕದ್ದವನನ್ನು ಕಾಣಲಿಲ್ಲ. ನಿನಗೆ ಮಂಗಳವಾಗಲಿ. ನಾವು ಏನು ಮಾಡಬೇಕೆಂಬುದನ್ನು ಯೋಚಿಸಿ ಹೇಳು ಎಂದರು. ಎಲೈ ರಘುನಂದನನೇ, ಮಕ್ಕಳ ಆ ಮಾತನ್ನು ಕೇಳಿ ರಾಜಶ್ರೇಷ್ಠನಾದ ಸಗರನು ಕೋಪದಿಂದ ಭೂಮಿಯನ್ನು ಛೇದಿಸುತ್ತಾ ಪುನಃ ಅಗೆಯಿರಿ. ನಿಮಗೆ ಮಂಗಳವಾಗಲಿ. ಕುದುರೆಯನ್ನು ಕದ್ದವನನ್ನು ಕಂಡುಹಿಡಿದು ಕೃತಾರ್ಥರಾಗಿ ಹಿಂತಿರುಗಿ ಬನ್ನಿ ಎಂದನು. ಮಹಾತ್ಮನಾದ ತಂದೆಯ ಅಪ್ಪಣೆಯನ್ನನುಸರಿಸಿ ಆತನು 60,000 ಮಂದಿ ಪುತ್ರರು ಪಾತಾಳಕ್ಕೆ ಓಡಿ ಬಂದರು. ಎಲೈ ರಘುನಂದನನೇ, ಅಲ್ಲಿ ಅಗೆಯುತ್ತಿರುವಾಗ ಭೂಮಂಡಲವನ್ನು ಹೊತ್ತಿರುವ ವಿರೂಪಾಕ್ಷನೆಂದು ಹೆಸರುಳ್ಳ ಪರ್ವತದಂತೆ ಇರುವ ದಿಗ್ಗಜವನ್ನು ಕಂಡರು. ವಿರೂಪಾಕ್ಷವೆಂಬ ಆ ದಿಗ್ಗಜವು ಪರ್ವತ ವನಗಳಿಂದ ಕೂಡಿರುವ ಈ ಭೂಮಂಡಲವನ್ನೆಲ್ಲ ತನ್ನ ತಲೆಯ ಮೇಲೆ ಧರಿಸಿರುವುದು. ಎಲೈ ಕಾಕುತ್ಸನೆ, ಆ ಮಹಾಗಜವು ಒಮ್ಮೊಮ್ಮೆ ನೋವಿನಿಂದ ಕೂಡಿ ಶ್ರಮ ಪರಿಹಾರಕ್ಕಾಗಿ ತಲೆಯನ್ನು ಸ್ವಲ್ಪ ಅಲುಗಿಸಿದಾಗ ಭೂಕಂಪನವಾಗುವುದು. ಎಲೈ ರಾಮನೇ, ಸಗರ ಪುತ್ರರೆಲ್ಲರೂ ದಿಕ್ಪಾಲಕನಾದ ಆ ಮಹಾಗಜಕ್ಕೆ ಪ್ರದಕ್ಷಿಣೆ ಮಾಡಿ ಅದನ್ನು ಗೌರವಿಸುತ್ತಾ ಪಾತಾಳವನ್ನು ಕೊರೆಯುತ್ತಾ ಹೋದರು. ಹೀಗೆ ಪೂರ್ವ ದಿಕ್ಕಿನಲ್ಲಿ ಕೊರೆದು ಅನಂತರ ಪುನಃ ದಕ್ಷಿಣ ದಿಕ್ಕಿನಲ್ಲಿ ಕೊರೆದರು. ದಕ್ಷಿಣದಲ್ಲೂ ಕೂಡ ಪರ್ವತಾಕಾರದಲ್ಲಿ ಇದ್ದ ಮಹಾತ್ಮನಾದ ಮಹಾತ್ ಪದ್ಮಜನೆಂಬ ದಿಗ್ಗಜವನ್ನು ನೋಡಿದರು. ಆ ಗಜಕ್ಕೆ ತಲೆಬಾಗಿ ನಮಸ್ಕರಿಸಿ ಬಹಳವಾಗಿ ಆಶ್ಚರ್ಯಭರಿತರಾದರು. ಮಹಾತ್ಮನಾದ ಸಗರನ ಆ 60,000 ಮಕ್ಕಳು ಆ ಗಜಕ್ಕೆ ಪ್ರದಕ್ಷಿಣೆ ಮಾಡಿ ಪಶ್ಚಿಮ ದಿಕ್ಕಿನಲ್ಲಿ ಅಗೆಯಲಾರಂಭಿಸಿದರು. ಪಶ್ಚಿಮ ದಿಕ್ಕಿನಲ್ಲಿಯೂ ಕೂಡ ಅವರು ಸೌಮನಸವೆಂಬ ಹೆಸರುಳ್ಳ ಪರ್ವತೋಪಮಾನವಾದ ಒಂದು ದಿಗ್ಗಜವನ್ನು ಕಂಡರು. ಅವರು ಅದನ್ನು ಪ್ರದಕ್ಷಿಣ ಮಾಡಿ ಅದರ ಕ್ಷೇಮವನ್ನು ವಿಚಾರಿಸಿ ತರುವಾಯ ಉತ್ತರ ದಿಕ್ಕಿನಲ್ಲಿ ಅಗೆಯಲು ಆರಂಭಿಸಿದರು. ಎಲೈ ರಘುಶ್ರೇಷ್ಠನೇ, ಉತ್ತರ ದಿಕ್ಕಿನಲ್ಲಿ ಈ ಭೂಮಿಯನ್ನು ಹೊತ್ತಿರುವ ಭದ್ರವೆಂಬ ದಿಗ್ಗಜವು ಶುಭ ಲಕ್ಷಣಗಳಿಂದ ಕೂಡಿ ಹಿಮದಂತೆ ಬೆಳ್ಳನೆಯ ಶರೀರದೊಡನೆ ಶೋಭಿಸುತ್ತಿರುವುದನ್ನು ಕಂಡರು. ಅದನ್ನು ಕೂಡ ಅವರೆಲ್ಲರೂ ಪ್ರದಕ್ಷಿಣ ಮಾಡಿ ಅದರ ಮೈಯನ್ನು ಪ್ರೀತಿಯಿಂದ ಸವರಿ ಭೂಮಿಯನ್ನು ಅಗೆಯುತ್ತಾ ಮುಂದೆ ಹೋದರು. ಅನಂತರ ಆ ಸಗರಪುತ್ರರು ಶ್ರೇಷ್ಠವಾದ ಈಶಾನ್ಯ ದಿಕ್ಕಿಗೆ ಹೋಗಿ ಎಲ್ಲರೂ ರೋಷದಿಂದ ಭೂಮಿಯನ್ನು ಅಗೆದರು. ಮಹಾವೇಗಶಾಲಿಗಳು, ಬಲಶಾಲಿಗಳು ಆದ ಆ ಮಹಾತ್ಮರೆಲ್ಲರೂ ಅಲ್ಲಿ ಸನಾತನವಾದ ವಾಸುದೇವನು, ಶ್ರೀಮನ್ನಾರಾಯಣನು ಕಪಿಲ ಋಷಿಯ ರೂಪದಲ್ಲಿರುವುದನ್ನು ಕಂಡರು. ಆ ದೇವನ ಸಮೀಪದಲ್ಲಿಯೇ ತಮ್ಮ ಕುದುರೆಯು ತಿರುಗಾಡುತ್ತಿರುವುದನ್ನು ಕಂಡರು. ಎಲೈ ರಘುನಂದನನೇ, ಅವರೆಲ್ಲರೂ ಅಪರಿಮಿತ ಸಂತೋಷವನ್ನು ಹೊಂದಿ ಆತನೇ ಕುದುರೆಯನ್ನು ಅಪಹರಿಸಿದವನೆಂದು ಭಾವಿಸಿ ಗುದ್ದಲಿ, ನೇಗಿಲುಗಳನ್ನು, ಗಿಡಗಳನ್ನು, ಕಲ್ಲುಗಳನ್ನು ಕೈಗಳಲ್ಲಿ ಹಿಡಿದು ಕೋಪಾವೇಶದಿಂದ ಕೂಡಿದ ಕಣ್ಣುಗಳಿಂದ ನಿಲ್ಲು ನಿಲ್ಲು ಎಂದು ಹೇಳುತ್ತಾ ಆತನಿದ್ದೆಡೆ ಓಡಿ ಬಂದರು. ನೀನು ನಮ್ಮ ಯಜ್ಞಾಶ್ವವನ್ನು ಅಪಹರಿಸಿರುವೆ. ನೀನು ದುರ್ಬುದ್ಧಿಯುಳ್ಳವನು. ನಾವು ಸಗರ ಚಕ್ರವರ್ತಿಯ ಪುತ್ರರು ಬಂದಿರುವೆವೆಂದು ತಿಳಿ ಎಂದು ಕೂಗಿದರು. ಎಲೈ ರಘುನಂದನನೇ, ಅವರ ಮಾತನ್ನು ಕೇಳಿ ಕಪಿಲ ಮುನಿಯು ತೀವ್ರವಾದ ರೋಷದಿಂದ ಹೂಂಕಾರ ಮಾಡಿದನು. ಎಲೈ ಕಾಕುತ್ಸನೆ, ಅಪರಿಮಿತವಾದ ಮಹಿಮೆಯುಳ್ಳ ಮಹಾತ್ಮನಾದ ಆ ಕಪಿಲ ಮುನಿಯ ಹೂಂಕಾರದಿಂದಲೇ ಸಗರಪುತ್ರರೆಲ್ಲರೂ ದಗ್ಧರಾಗಿ ಅಲ್ಲಿ ದೊಡ್ಡದಾದ ಭಸ್ಮ ರಾಶಿಯಾಯಿತು.
ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.